ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತಾರೆ, ಬಟ್ ಇವತ್ತು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದು ಯಾವ ಥರ. ಫಸ್ಟು ಮಾವಿನಕಾಯಿನ ಎಲ್ಲ ತಗೋಬೇಕು. ಸೊ ಮಾವಿನಕಾಯಿ ಎಲ್ಲ ಸೈಜು ಈ ಥರ ನೀಟಾಗಿ ಇದು ಬೀಳದೇ ಇರೋ ಥರ ಮರದಿಂದ ಕೀಳ್ಬೇಕು ಈ ಥರ. ಆಮೇಲೆ ಎಲ್ಲಿ ಏಟಾಗಿರಬಾರ್ದು, ನೀಟು ಈ ಥರ ಎಲ್ಲ ಗಟ್ಟಿ ಇರಬೇಕು. ಸೊ ಯಾವುದೇ ರೀತಿ ಡ್ಯಾಮೇಜ್ ಇದನ್ನು ಸಪ್ರೇಟ್ ಇಡಬೇಕು. ನೀಟಾಗಿರೋ ಇದು ತೊಗೊಂಡು ನಾವು ಬೆಳ್ಳುಳ್ಳಿ ಉಪ್ಪಿನಕಾಯಿನ ಮಾಡ್ಕೋಬೇಕು. ಫಸ್ಟು ಬೆಳ್ಳುಳ್ಳಿನ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ. ಬೆಳ್ಳುಳ್ಳಿನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಉಪ್ಪಿನಕಾಯಿಗೆ. ಫಸ್ಟು ಇದನ್ನ ಕ್ಲೀನಾಗಿ ತೊಳ್ಕೋಬೇಕು. ನೀಟಾಗಿ ಈ ಥರ ತೊಳೆದ ನಂತರ ಕ್ಲೀನಾಗಿ ತೊಳೆದಾದ್ಮೇಲೆ ಈ ಥರ ಒಂದು ಬಟ್ಟೆ ತೊಗೊಂಡು ಇದನ್ನ ಒರೆಸ್ಬೇಕು. ಮಚ್ಚಲ್ಲಿ ಒಡೆದು ಕಟ್ ಮಾಡಬೇಕು. ಇದು ತುಂಬಾ ಕಷ್ಟ ಆದ್ರೂ ಇದು ಮೆಷಿನ್ ಇರುತ್ತೆ. ಮೆಷಿನ್ ಅಲ್ಲಿ ಇದ್ರೆ ಆಯ್ತು. ಕಂಪನಿಯವರು ಮಿಷಿನ್ ಆಗಿ ಮಾಡ್ತಾರೆ. ಇದು ತುಂಬಾ ಗಟ್ಟಿ ಇದೆ. ಇದು ಆಟೆ ಹೊಡೆಯಕ್ ಬರ್ತಾ ಇಲ್ಲ. ಇದು ಅದು ಸೈಡಿಗೆ ಕೊಯ್ಕೋಬೇಕು. ಈಗ ತೋರಿಸ್ತೀನಿ ಅದು ಹೆಂಗ್ ಕೊಯ್ಬೇಕು ಇರ್ತದಲ್ಲ. ಇದು ಹಿಂಗ ಸೈಡಿಗೆ ಸಣ್ಣಕ್ಕೆ ಈ ತರ ಚೂರ್ ಮಾಡಿ. ಇದಕ್ಕೇನು ಬರೀ ಉಪ್ಪು ಹಾಕೋದಲ್ವ ಇದು ಬಕೆಟ್ ಅಲ್ಲಿ? ಅದಕ್ಕೆ ಅದು ಉಪ್ಪು ಐತ್ರಿ. ಇದಕ್ಕೆ ಅರ್ಧ ಕೆಜಿ 1 ಕೆಜಿ ಉಪ್ಪು ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ಕಲಸಿ ಇಡ್ಬೇಕಿದು. ಇದು 2 ಡೇಸ್ ಈ ಥರ ಇಡಬೇಕು. 2 ಡೇಸ್ ಆದಮೇಲೆ ಈ ನೀರನ್ನೆಲ್ಲ ಬಸ್ತು ಒಂದು ಪಾತ್ರೆ ಹಾಕೋಬೇಕು. ಹಾಕೊಂಡ್ಮೇಲೆ ಸಾಸಿವೆ ಕಾಳು, ಆಮೇಲೆ ಇದು ಸ್ವಲ್ಪ ಕೊತ್ತಂಬರಿ ಕಾಳು, ಸಾಸಿವೆ ಕಾಳು ಅದೇ ಹಾಕೋದು. ಜೀರಿಗೆ ಅಲ್ಲ, ಇದು ಮೆಂತೆ ಕಾಳು, ಅಜ್ವನ್ ಕಾಳು ಹಾಕಿದ. ಅಜ್ವನ್ ಕಾಳು ಹಾಕ್ಬೋದಾ? ಓಕೆ. ಪ್ಲಸ್ ಇದು ಯಾವ್ದು ಕರಿಬೇವು ಈಗಲ್ಲ ಕರಿಬೇವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರಂ ಮಸಾಲೆ ಎಲ್ಲ ಹಾಕಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಅಜ್ವನ್ ಕಾಳು, ಮೆಣಸಿನಕಾಳು ಎಲ್ಲ ಹಾಕಿ ಚೆನ್ನಾಗಿ ಸಾಂಬಾರು ಮಾಡ್ಕೊಂಡು ಇದು ಹಾಕೋದು. ಇವಾಗ ಮಿಕ್ಸ್ ಹೊಡಿಬೇಕು. ಈ ಥರ ಎಲೆಲ್ಲ ಸಿಗುತ್ತೆ. ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಪೌಡ್ರ್ ಮಾಡಿಕೊಂಡು ಮೆಣಸಿನ್ಕಾಯಿ ಗುಂಟೂರು ಹಾಕೋಬೋದು, ಬ್ಯಾಡಿಗೆ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ಕೆಲವೊಬ್ರು ಬೇಕಾದರೆ ರುಚಿಗೆ ತಕ್ಕ ಬೆಲ್ಲ. ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ. ನೀಟಾಗಿ ಮಿಕ್ಸ್ ಆಗಬೇಕು. ಖಾರದ ಪುಡಿ ಹಾಕಿದ್ರಾ? ಇದರಲ್ಲಿ ಬ್ಯಾಡಗಿ ಖಾರದ ಪುಡಿ ಮತ್ತು ಗುಂಟೂರು ಖಾರದ ಪುಡಿ 2 ಮಿಕ್ಸ್ ಆಗಿದೆ. ಈ ಮಿಕ್ಸಿಗೆ ಹಾಕಿರೋದನ್ನೆಲ್ಲ ಇದೇನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ರೆ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು. ಹಿಂಗನ್ನು ಹಾಕಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಸ್ಮೆಲ್ ಒಂಥರ ಘಮ ಬರ್ತೈತಲ್ಲ, ಅದು ಹಿಂಗೆ ಹಾಕಿದ್ನಿ. ಸೊ ಯಾವ ಥರ ಮಸಾಲೆ ಹೆಂಗೆ ಹಾಕಿದೆ ನೋಡ್ರಿ. ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂದರೆ ನೋಡೋಕ್ಕೆ ಒಂದು ಮಜಾ. ಮೇನ್ ಈ ಬೆಳ್ಳುಳ್ಳಿ ಈ ಥರ ನೀಟಾಗಿ ಜಜ್ಕೊಂಡು ಇದನ್ನ ಹದವಾಗಿ ರೆಡಿ ಮಾಡಿರ್ಬೇಕು. ಆಯಿಲ್ ಅಂತಾರ ಒಂದು 3-4 ದಿವಸ ನೀವು ನೆನೆ ಉಪ್ಪಲ್ಲಿ ನೆನೆ ಹಾಕಿ ಚೆನ್ನಾಗಿ ಹದ ಮಾಡಿದ್ರೆ ಟೇಸ್ಟ್ ಬರೋದು. 3 ದಿವಸ ಕೊಳೆ ಹಾಕ್ಬೇಕು. ಕೊಳೆ ಹಾಕಿ ಕೊಡ್ಸಲ್ಲ.
ಮಾಡಿಲ್ಲ ಇದೆ ಫಸ್ಟ್ ತರ್ಕಲ್ಲ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತ ಸೂಪರ್. ಬೆಳ್ಳುಳ್ಳಿ ಉಪ್ಪು ಬೆಳ್ಳುಳ್ಳಿ ಯಾಕೆ ಕಲಿಸ್ತೀವಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಇನ್ನೇನು ಸ್ವಲ್ಪ ಹೊತ್ತಿ ಒಗ್ಗರಣೆ ರೆಡಿ ಆಗ್ತಾಯಿದೆ. ಸೊ ಅಷ್ಟರೊಳಗೆ ಮಿಕ್ಸಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಬಿಡೋಣ. ಸೊ ಮಿಕ್ಸಿಂಗ್ ಯಾವಾಗಲೂ ನೀಟ್ ಇರಬೇಕು. ಸೊ ಮಸಾಲೆ ಎಲ್ಲ ಈ ಕೆಳಗಡೆ ಮೇಲ್ಗಡೆ ಎಲ್ಲ ಕಾಯಿ ಪೀಸಿಗೆಲ್ಲ ನೀಟಾಗಿ ಅಂಟ್ಕೊಂಡ್ರೆ ಸೊ ಅದು ಟೇಸ್ಟಾಗಿರುತ್ತೆ. ಸೊ ಇವಾಗ ಒಗ್ಗರಣೆ ರೆಡಿ ಆಗ್ತಾ ಇದೆ. ಸೊ ಆ ಒಗ್ಗರಣೆನ ಇದಕ್ಕೆ ತಂದು ಮಿಕ್ಸ್ ಮಾಡಬೇಕು. ಏನ್ ಮಾಡ್ತೀರಿ? ಇಷ್ಟೊಂದು ಉಪ್ಪಿನಕಾಯಿ ತಗೊಂಡು ಉಪ್ಪಿನಕಾಯಿ ತಿನ್ನೋದು ತಿಂತೀರಾ? ಅದ ಎಲ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ ತಿಂತಾ ಇದ್ರೆ. ಅದಿನ್ನೂ ಒಂದು ಇದು ಮಾಡ್ಬೇಕು ಚೆನ್ನಾಗಿ. ಗರಂ ಗರಂ ಒಗ್ಗರಣೆನ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲರೂ ಊಟದಲ್ಲಿ ಉಪ್ಪಿನಕಾಯಿ ತಿಂದರೆ ಇದನ್ನ ಉಪ್ಪಿನಕಾಯಿನೇ ತಿಂದ್ಬಿಡ್ತಾರೆ ಊಟ ಬಿಟ್ಟು. ಆ ಥರ ಟೇಸ್ಟ್ ಇದೆ. ಇದು ಒಗ್ಗರಣೆ ಹಾಕಿದ್ಮೇಲೆ ಮುಗೀತಲ್ಲ, ಅಷ್ಟೇ ಉಪ್ಪಿನಕಾಯಿ ರೆಡಿ. ಓಂ ನಮ ಶಿವಾಯ ಅಂತ ಹೇಳಿ ಮಾಡಿರೋ ಉಪ್ಪಿನಕಾಯಿ ಸಾಕತ್ತಾಗಿರುತ್ತೆ. ಯಾರಿಗಾರು ಉಪ್ಪಿನಕಾಯಿ ಬೇಕು ಅಂದರೆ ಬರ್ಬೋದು, ಮಾಡಿಕೊಡ್ತೀವಿ ಫ್ರೀಯಾಗಿ. ಮಿಕ್ಸ್ ಮಾತ್ರ ಫುಲ್ಲು ಎಲ್ಲದಕ್ಕೂ ಬಾಯ್ತು ನೋಡ್ರಿ. ಇವಾಗ ಮಿಕ್ಸ್ ರೆಡಿ ಆಗಿದೆ, ಎಲ್ಲ ರೆಡಿಯಾಗಿ ಎಲ್ಲನೂ ಮಿಕ್ಸ್ ಆಗಿದೆ. ಸೊ ಇವಾಗ ಉಪ್ಪಿನಕಾಯಿ ರೆಡಿ.